ನಮಸ್ಕಾರ. ಇವಾಗ ಪ್ರೆಸೆಂಟ್ ಎಲ್ಲಿದ್ದೀನಿ ಅಂತಂದ್ರೆ ನಾ ಹಲಗಣಿ ಒಳಗಿದ್ದೀನಿ. ತಿಕ್ಕೋಟದಿಂದ ಬಬಲೇಶ್ವರಕ್ಕೆ ಬಂದೀನಿ. ಬಬಲೇಶ್ವರದಿಂದ ಡೈರೆಕ್ಟ್ ಈಗ ಹಲಗಣಿ ಬಂದೀನಿ. ಇಲ್ಲಿಗೆ ಯಾಕೆ ಬಂದೀನಿ ಅಂತಂದ್ರೆ ಸುಮಾರು 500 ವರ್ಷಗಳ ಹಿಂದೆ ಈ ಒಂದು ಆಂಜನೇಯ ಉದ್ಭವ ಆಗೈತಿ. ಅದು ಬಹಳಷ್ಟು ಇತಿಹಾಸ ಹೊಂದ್ಯದ. ನಾ ಏನು ಹೊಂದ್ಯದ ಅಂತ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ಈಗ ಒಳಗಡೆ ಹೋಗೋಣ. ಒಳಗಡೆ ಬಂದಿವತ್ತಂದ್ರೆ ಈ ರೀತಿ ಕಾಣಿಸ್ತೈತೆ ನೋಡ್ರಿ. ಸುಂದರವಾಗಿರುವಂಥ ಆವರಣ ನೋಡ್ಬೋದು. ಈ ಒಂದು ಆಂಜನೇಯನ ಮೂರ್ತಿ ತಂದಿನ ತಾನೇ ಉದ್ಭವ ಆಗ್ಯದ ಅಂತ ನೋಡ್ರಿ. ಹೊಲದೊಳಗೆ ಉಳುಮೆ ಮಾಡೋ ಟೈಮಿಗೆ ನೇಗಿಲಿಗೆ ಹತ್ತಿ ಈ ಒಂದು ಮೂರ್ತಿ ಮ್ಯಾಗ್ ಬಂದದಂತ. ಆಂಜನೇಯನ ದರ್ಶನ ತಗೊಳ್ಕಿಂತ ಮುಂಚೆನೇ ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಇದು ಆಂಜನೇಯನ ಚಪ್ಪಲ್ ಅಂತ ಕರಿತೀವಿ, ಪಾದಕ್ಕೆ ಅಂತ ಕರಿತೀವಿ. ಈ ಒಂದು ಪಾದಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ವರ್ಷ ಚೇಂಜ್ ಮಾಡ್ತಾರೆ. ವರ್ಷ ಚೇಂಜ್ ಮಾಡೋ ಟೈಮಿಗೆ ಆ ಒಂದು ಪಾದಕೆಗೆ ಮುಳ್ಳು ಹತ್ತಿರ್ತಾವಂತ, ಕಲ್ಲು ಹತ್ತಿರ್ತಾವಂತ, ಹೊಲಸಾಗಿರ್ತಾವಂತ, ಚೇಂಜಸ್ ಆಗಿರ್ತಾವಂತ, ಹಳಿವಾಗಿರ್ತಾವಂತ. ಇಲ್ಲಿರುವಂಥ ಸ್ಥಳೀಯರ ಪ್ರಕಾರ ಏನು ನಂಬಿಕೆಯಪ್ಪ ಅಂತಂದ್ರೆ ಆಂಜನೇಯ ರಾತ್ರಿ ವೇಳೆ ಈ ಒಂದು ಚಪ್ಪಲ್ ಹಾಕೊಂಡು ತಿರುಗಾಡ್ತಾನೆ ಅನ್ನೋ ಒಂದು ನಂಬಿಕೆ ಅದ. ಬಾಲರಾಮನ ಒಂದು ಫೋಟೋ ನೋಡ್ರಿ ಎಷ್ಟು ಸುಂದರವಾಗಿದೆ ತಂದು. ಬರೀ ಇವಾಗ ಆಂಜನೇಯನ ದರ್ಶನ ಮಾಡಿಸ್ತೀನಿ. ಮುಖ ದಕ್ಷಿಣ ದಿಕ್ಕಿಗಿದ್ರ, ಕಾಲು ನೋಡ್ರಿ ಉತ್ತರ ದಿಕ್ಕಿಗದ. ಕೆಳಗೊಂದು ಮೂರ್ತಿ ಸಂಹಾರ ಮಾಡಿದದ. ಕೈ ನೋಡ್ರಿ ಎಲ್ಲ ಕಪಿಯರಿಗೆ ನಾ ಬರ್ಲಿಗತ್ತಿನ ತಂದ್ಕರ ಸಂದೇಶ ಕೊಡ್ಲಿಗತ್ತಾರ. ಸೀತಾಮಾತೆ ಕೊಟ್ಟಿರುವಂಥ ಒಂದು ಉಂಗುರವನ್ನು ಕೈಯಾಗಿ ಹಿಡ್ಕೊಂಡು ನಾವು ನೋಡ್ಬೋದು. ಕೆಳಗಡೆ ಒಂದು ದೇವಸ್ಥಾನಕ್ಕೆ ನಾನು ಮುಂಚೆನೇ ಬಂದಿದ್ದ 1-2-3 ಇಯರ್ಸ್ ಬ್ಯಾಕ. ಅವಾಗ ಬಂದಾಗ ನಾನು ಹಿಂದ್ಗಡೆ ನೋಡ್ತಾ ಇದ್ದಿರಲ್ಲ, ಈ ಒಂದು ಹಾಲ್ ಇದ್ದಿದ್ದಿಲ್ಲ. ಇವಾಗ ರೀಸೆಂಟ್ಲಿ ಕಟ್ಟಿದಾರಂತ ನೋಡ್ರಿ. ಯಾವ ರೀತಿ ಆದ ತಂದ್ಕರ ಹಾಲ ಹೆಂಗೆ ಒಂದು ಕಂಬ ನೋಡೋಗುತ್ತಿರಲ್ಲ. ಇದು ಏನಪ್ಪ ಅಂತಂದ್ರೆ ಓಕ್ಲಿ ಅಂತ ನೋಡ್ರಿ. ಇದು ಈ ಒಂದು ಊರೊಳಗೆ ಮಸ್ಜಿದ್ ಆದ. ಯಾವುದೇ ರೀತಿಯಿಂದ ಮುಸ್ಲಿಂ ಬಾಂಧವರಿಲ್ಲ. ಮಸ್ಜಿದ್ ಇದ್ರು ಯಾವುದಾದ್ರೂ ಮೊಹರಮತ್ ಬತ್ತಂದ್ರೆ ಎಲ್ಲ ಹಬ್ಬವನ್ನು ಹಿಂದೂ ಬಾಂಧವರೇ ಮಾಡ್ತಾರಂತ ನೋಡ್ರಿ. ಯಾರಾದರೂ ಮುಸ್ಲಿಂ ಬಾಂಧವರು ಇಲ್ಲಿ ಬಂದು ಇರ್ಬೇಕಂತ ಮಾಡಿದ್ರು ಈ ಒಂದು ಆಂಜನೇಯ ಇರ್ಲಿಕ್ಕೆ ಬರಲ್ಲ ಅಂತ ಇಲ್ಲಿರುವಂಥ ಸ್ಥಳೀಯರು ಹೇಳ್ತಾರೆ. ಆಂಜನೇಯ ಇರ್ಲಿಕ್ಕೆ ಬಿಡ್ಲಿಕ್ಕಂತಂದ್ರೂ ಏನಾದರೂ ಅವರಿಗೆ ತೊಂದರೆ ಆಗ್ತದಂತ. ಅದ್ರ ಸಲುವಾಗಿ ಯಾರಾದರೂ ಇರ್ಲಿಕ್ಕೆ ಬಂದವ್ರು ಯಾರು ಮೇಲ್ಗಡೆಯಿಂದ ಈ ಒಂದು ಆಂಜನೇಯನ ದೇವಸ್ಥಾನ ಯಾವ ರೀತಿ ಕಾಣಿಸಕತ್ತದ ಅಂತ ನೋಡಗತ್ತಿರ ಅನ್ಕೋತೀನಿ. ಬರೀ ಈಚೆ ಕಡೆ ಹೋಗಮ್ಮ ಏನದಂತ ತೋರಿಸ್ತೀನಿ ನಿಮಗೆ. ಮತ್ತು ನಾನು ಹಿಂದ್ಗಡೆ ಶ್ರೀ ಹಲಗಣೇಶ್ವರನ ದೇವಸ್ಥಾನ ನೋಡ್ಬೋದು, ಆಂಜನೇಯನ ದೇವಸ್ಥಾನ ನೋಡ್ಬೋದು. ನಾನು ಮುಂದೆ ನೋಡ್ರಿ ಮೇನ್ ರೋಡ್ ಅದು. ಇದು ಬಬ್ಲಾದ ಕಡೆಯೂ ಹಿಂಗೆ ಹೋಗ್ತದೆ, ಬಿಟ್ಟರೆ ಇದು ಬಬಲೇಶ್ವರ ಹೋಗ್ತದೆ ನೋಡ್ರಿ. ಇಲ್ಲ ಐತೆ ನೋಡ್ರಿ ದೇವಸ್ಥಾನ ಯಾವ ರೀತಿ ಅಂತ ನೋಡೋದಿರ ಅನ್ಕೋತೀನಿ. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ನನ್ನ ಒಂದು ಅಕೌಂಟಿಗೆ ಫಾಲೋ ಮಾಡ್ಕೊರಿ. ಇದೇ ರೀತಿ ಹೊಸ ವಿಡಿಯೋ ಬರ್ತಿರ್ತಾವೆ.